ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ತಪಸ್ವಿನೋ ದಾನಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದಿ ಅವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ ಅವತಾರಿಗಳಾಗಿರತಕ್ಕಂಥ ವೇದವ್ಯಾಸ ದೇವರು ಸರಸ್ವತಿ ನದಿ ತೀರದಲ್ಲಿನ ಶಮ್ಯಾಪ್ರಾಸ ಅನ್ನತಕ್ಕಂಥ ಒಂದು ದಿವ್ಯವಾಗಿರತಕ್ಕಂಥ ಆಶ್ರಮದಲ್ಲಿ ವಿರಾಜಮಾನರಾಗಿದ್ದಾರೆ. ಅಲ್ಲಿಗೆ ನಾರದ ಮಹರ್ಷಿಗಳ ಆಗಮನವಾಗಿದೆ. ಇಬ್ಬರು ದೊಡ್ಡವರು ಸೇರಿದರು ಅಂದ್ರೆ ಏನೋ ಇಡೀ ಜಗತ್ತಿಗೆ ಉಪಕಾರವಾಗತಕ್ಕಂಥ ಒಂದು ಸಂದರ್ಭ ಕಾದಿದೆ ಅಂತ ಅರ್ಥ. ಸತಾಂ ಸದ್ಭಿಃ ಸಂಗಃ ಕಥಮಪಿ ಪುಣ್ಯೇನ ಭವತಿ. ವೇದವ್ಯಾಸರು ಯಾಕೋ ಸ್ವಲ್ಪ ಖಿನ್ನರಾದಂತೆ ಅನಿಸಿದರಂತ ನಾರದರಿಗೆ. ಯದ್ಯಪಿ ಪರಬುದ್ಧೇ ಅಪ್ರತ್ಯಕ್ಷತ್ವಾತ, ಇನ್ನೊಬ್ಬರ ಮನಸ್ಸಿನೊಳಗೆ ಏನು ನಡೀತದ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲವಾದರೂ ಕೂಡ ಗುರುಗಳ ಮನಸ್ಸಿನೊಳಗೆ ಏನು ನಡೆದದ ಅನ್ನೋದು ನನಗೆ ತಿಳಿದಿದೆ ಅಂತ ಹೇಳಿದ್ರಂತ ನಾರದರು. ಆ ತರಹದ ಸಂಬಂಧ ಗುರು ಶಿಷ್ಯರಿಗೆ ಒಂದು ಕಾಲಕ್ಕೆ ಇರ್ತಾ ಇತ್ತು. ಲೋಕ ವಿಡಂಬನಾತ್ಮಕವಾಗಿ ನಾರದರಿಗೆ ಈ ಭಾಗವತ ಗ್ರಂಥ ರಚನೆಯ ಕೀರ್ತಿಯನ್ನ ಕೊಡಬೇಕು ಅನ್ನತಕ್ಕಂಥ ಅನುಗ್ರಹದ ದೃಷ್ಟಿಯಿಂದ ವೇದವ್ಯಾಸರು ಈ ವಿಡಂಬನೆಯನ್ನು ಮಾಡಿದ್ದಾರೆ. ನಾರದರು ಹೇಳಿದ್ರಂತ, ನಿಮ್ಮ ಮನಸ್ಸು ಇನ್ನೊಬ್ಬರ ಮನಸ್ಸಿನೊಳಗೆ ನಡೆದಿರತಕ್ಕಂಥದ್ದನ್ನು ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೂ ನೀವು ಯಾತಕ್ಕೆ ಖಿನ್ನರಾಗಿರಬಹುದು ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ದೊಡ್ಡವರ ಮನಸ್ಸು ಟ್ರಾನ್ಸ್ಪರೆಂಟ್ ಇರ್ತದ್ರಿ, ನಮ್ಮಷ್ಟು ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಯಾತಕ್ಕೆ ಅವ್ರ ಮನಸ್ಸು ಖಿನ್ನರಾಗಲಿಕ್ಕೆ ಸಾಧ್ಯ? ಅವ್ರಿಗೇನು ಹೆಂಡ್ರ ಮಕ್ಕಳ ಸ್ಟಾಕ್ಸ್ ಇದು ಯಾಕಾಗಿರ್ಬೇಕು ಅಂದ್ರೆ ಲೋಕೋಪಕಾರ್ಯ ಎಷ್ಟು ಆಗಬೇಕು ಅಷ್ಟು ಆಗಿಲ್ಲ ಅನ್ನೋದೇ ಖಿನ್ನತೆ ಕಾರಣ. ಆದ್ದರಿಂದ ಬಹಳ ಸರಳವಾಗಿ ಖಿನ್ನತೆಗೆ ಕಾರಣವನ್ನು ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಭವಾಯ ಲೋಕಸ್ಯ ಶಿವಾಯ ದೇಹಿನಾಂ. ದೊಡ್ಡವರು ಯಾಕೆ ಅವತಾರ ಮಾಡ್ತಾ ಇದ್ದಾರೆ ಈ ಭೂಮಿ ಮೇಲೆ? ಹೆಂಗ ಗಂಧದ ಕೊರಡು ತನ್ನ ಮೈಯನ್ನ ಸವೆಸಿ ಸುಗಂಧವನ್ನ ಜನಗಳಿಗೆ ಬೀರುತ್ತಾ ಇದೆ, ಹಂಗ ದೊಡ್ಡವರು
ತಮ್ಮ ಶರೀರವನ್ನ, ತಮ್ಮ ಮನಸ್ಸನ್ನ, ಬುದ್ಧಿಯನ್ನ ಸಮಾಜದ ಉಪಕಾರಕ್ಕಾಗಿ ಮೀಸಲಾಗಿಟ್ಟು ಆ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದ್ದಾರೆ. 17 ಪುರಾಣಗಳು, ಮಹಾಭಾರತದಂಥ ಇತಿಹಾಸ ಗ್ರಂಥ, ಇದನ್ನೆಲ್ಲ ಮಾಡಿದ ಮೇಲೂ ಕೂಡ ವೇದವ್ಯಾಸರ ಮನಸ್ಸಿನೊಳಗೆ ಖಿನ್ನತ ಉಳಿದಿರಬೇಕು ಅಂತಂದ್ರೆ ನ ತಥಾ ವರ್ಣಿತಃ ವಾಸುದೇವಸ್ಯ ಮಹಾತ್ಮನಃ, ಭಗವಂತನ ಮಹಾತ್ಮನಾಗಿರತಕ್ಕಂಥ ಭಗವಂತನ ಕೃಷ್ಣನ ಲೀಲೆಯನ್ನ ನ ತಥಾ ಕ್ಷನುವರ್ಣಿತಃ ಅವ್ರು ಹೇಳ್ತಾ ಇದ್ದಾರೆ. ಯದ್ಯಪಿ ಮಹಾಭಾರತಾದಿ ಗ್ರಂಥಗಳಲ್ಲಿ ಶ್ರೀಕೃಷ್ಣನ ಮಹಿಮಾ ನೀವು ಹೇಳಿದ್ದೀರಿ, ಆದ್ರೆ ಮಂದಿನ ಕೇಳ್ರಿ, ಏನ್ರಿ ಮಹಾಭಾರತ ಕೌರವರು ಪಾಂಡವರು ಯುದ್ಧ ಎಲ್ಲ ಕೃಷ್ಣನ ಮಹಿಮಾ ಅದಾರು ಅದರೊಳಗೆ, ಅದನ್ನು ಮರಿಬಾರ್ದು ನಾವು. ಏನು ಬಿಡ್ರಿ, ಕೃಷ್ಣ ಸಾರಥಿ ಆಗಿದ್ದ, ಅರ್ಜುನ ಅಲ್ಲೇನು ಯುದ್ಧ ಮಾಡಿದವ. ಏನು ಕೃಷ್ಣ ಕಪಟನ, ಹಿ ವಾಸ್ ಎ ಪಾಲಿಟಿಷಿಯನ್ ರೀ. ಮಹಾಭಾರತ ತುಂಬದ, ಎಲ್ಲರನ್ನೂ ಮೋಸ ಮಾಡಿಕೊಂಡಾನ, ಸುಳ್ಳು ಹೇಳಿಸ್ಯಾನ. ಆದ್ದರಿಂದ ಕೃಷ್ಣ ಅಂದು ಕೂಡಲೇ ಅರ್ಥದಕ್ಕಿಂತ ಅಪಾರ್ಥ ಆಗೋದು ಬಹಳ ನಮಗೆ ಮಹಾಭಾರತದೊಳಗೆ. ಆದ್ದರಿಂದ ನಾರದ ಮಹರ್ಷಿಗಳು ಹೇಳಿದ್ದಾರೆ, ಭಗವಂತನ ಮಹಿಮೆಯನ್ನ ಭಕ್ತಿ ಉದ್ರೇಕ ಆಗುವಂಥ ರೀತಿ ಒಳಗ ವರ್ಣನೆ ಮಾಡತಕ್ಕಂಥ ಒಂದು ಗ್ರಂಥವನ್ನು ನೀವು ರಚನೆ ಮಾಡಬೇಕು. ಕಲಿಕಾಲದೊಳಗೆ ಇನ್ನೂ ಜನಗಳಲ್ಲೇ ಭಕ್ತಿ ಜಾಗೃತ ಆಗಿಲ್ಲ. ಮುಂಜಾನೆದು ಕೂಡಲೇ ಚಹಾ ಕಾಫಿ ವಿಚಾರ ಮಾಡ್ತಾರೆ ಹೊರತು ಭಗವಂತನ ನಾಮಸ್ಮರಣ ಇನ್ನೂ ಜನಗಳ ಬಾಯಲ್ಲಿ ಬರೋದಿಲ್ಲ. ಆದ್ದರಿಂದ ಅಹರ್ನಿಶಿ ಭಗವಂತನ ಧ್ಯಾನ, ಕೃಷ್ಣನ ಕಥೆಯನ್ನು ಕೇಳಿದ್ರೆ ಹೃದಯದೊಳಗೆ ಕೊರೆದು ಬಿಡಬೇಕು. ಭಾಗವತ ಒಮ್ಮೆ ಕೇಳಿದ್ರೆ ಸಾಯೋ ತನಕ ಮರಿಬಾರದು, ಅಲ್ಲ ಜನ್ಮಾಂತರ ಮರಿಬಾರ್ದು. ಜನ್ಮ ಜನ್ಮಾಂತರಗಳಲ್ಲೇ ನಿಮ್ಮಲ್ಲೇ ಸಂಸ್ಕಾರ ರೂಪದಿಂದ ಉಳಿಯತಕ್ಕಂಥ ಒಂದು ಅದ್ಭುತ ಮಹಿಮೆಯನ್ನು ವೇದವ್ಯಾಸರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅಂಥ ಒಂದು ಕೃಷ್ಣನ ಕಥೆಯನ್ನು ನೀವು ಬರಿಬೇಕು ಅಂತ ನಾರದರು ವಿಜ್ಞಾಪನೆ ಮಾಡಿಕೊಂಡು ಅವರಿಗೆ ಪ್ರೇರಣೆ ಹುಟ್ಟಲಿಕ್ಕೆ ತಮ್ಮದೇ ಆತ್ಮಕಥೆಯನ್ನು, ಹಿಂದಿನ ಜನ್ಮದ ಕಥೆಯನ್ನು ನಾರದರು ಹೇಳ್ತಾ ಇದ್ದಾರೆ. ನೋಡ್ರಿ, ಸತ್ಸಂಗ ಅಂತ ಇದಕ್ಕೆ ಅನ್ನಬೇಕು. ಇಬ್ಬರು ಕೂತ್ಕೊಂಡು ಮಾತಾಡಿದರೆ ಕೇಳಿದಾಗ ಏನೋ ಒಂದು ನಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರೇರಣಾ ಸಿಗಬೇಕು. ನೋಡಪ್ಪ, ನಾ ಏನು ನೌಕರಿ ಇದ್ದಿದ್ದಿಲ್ಲ, ಚಾಕ್ರಿ ಇದ್ದಿದ್ದಿಲ್ಲ, ಬರೀ ಸ್ಟಾಕ್ನಾಗ ಇನ್ವೆಸ್ಟ್ ಮಾಡಿ $1,000,000 ಗಟ್ಟಲೆ $1,000 ಮಾಡಿದೆ ಅಂದರೆ ದಿನಕ್ಕೆ 8 ತಾಸು 10 ತಾಸು 12 ತಾಸು ದುಡ್ದಂತಲ್ಲಿ ಒಳಗೆ ಏನಪ್ಪ ಏನು ದಾಟಿದ್ದೀನಿ ನಾನು ಇಂಥವೇನಾರು ಮಾಡಿ ದುಡ್ಡು ಗಳಿಸ್ಬೇಕು ಅನ್ನೋ ವಿಚಾರ ಬಂದಿತ್ತು. ಅದಕ್ಕೆ ಯಾರ ಜೊತೆಗೆ ನಾವು ಮಾತಾಡ್ತೀವಿ, ಯಾರ ಜೊತೆಗೆ ಹೆಚ್ಚು ಹೊತ್ತು ಕಳಿತೀವಿ, ಅವ್ರನ್ನ ಆರಿಸ್ಕೊಳ್ಬೇಕು ಅಂತ ಹೇಳ್ತದೆ ಶಾಸ್ತ್ರ. ಬಿ ಸೆಲೆಕ್ಟಿವ್. ದಾಕ್ಷಿಣ್ಯಕ್ಕೊಳಗಾಗಿ ತಾಸುಗಟ್ಟಲೆ ಇನ್ನೊಬ್ಬರ ಕೊರತಕ್ಕೆ ಕಿವಿ ಕೊಡಬೇಡ್ರಿ. ಯಾಕಂದ್ರೆ ಮನುಷ್ಯ ಪರಿಸರದ ಶಿಶು, ಅದರ ಪ್ರಭಾವ ಅವನ ಮೇಲೆ ಆಗ್ತಾ ಇದೆ. ಆದ್ದರಿಂದ ಏನು ನಾವು ಮಾತಾಡಿದ್ರೆ, ಹರಟಿ ಹೊಡೆದ್ರೆ ಅದರಿಂದ ಏನಾದರೂ ಒಂದು ಸತ್ಪ್ರೇರಣೆ ಆಗಬೇಕು. ಅಂಥದ್ದಕ್ಕೆ ಸತ್ಸಂಗ ಅಂತ ಹೇಳ್ತಾ ಇದ್ದಾರೆ. ಅಂಥ ಹರಟೆಯಲ್ಲಿ ನಮ್ಮನ್ನು ನಾವು, ಅದರಿಂದಲೇ ಸತ್ಸಂಗಕ್ಕೆ ಅಷ್ಟು ಮಹತ್ವ. ಭಾಗವತದಲ್ಲಿ ಪದೇ ಪದೇ ಒತ್ತಿ ಹೇಳ್ತಕ್ಕಂಥ ವಿಷಯ ಸತ್ಸಂಗ ಮಾಡಿ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣ ರಸಾಯನಃ ಕಥಾಃ ತಜೋಷಣಾದಾಶು ಅಪವರ್ಗ ವರ್ತಮನಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಅಪ್ಪ, ಸಜ್ಜನರ ಸಂಗತಿ, ಸಾಧುಗಳ ಸಂಗತಿ ಸಹವಾಸ ಮಾಡೋದ್ರಿಂದ ಶ್ರದ್ಧಾವತಿ ಭಕ್ತಿ